hold on. Yes, sir. ಸರ್ ನೀವು ಹೋಲ್ಡ್ ಆನ್ ಅಂದ ತಕ್ಷಣ ನಿಂತ್ಕೊಳ್ಳೋದಕ್ಕೆ ನಾನೇನು ಲಾರಿನ ಬಸ್ಸಾ? ನಾನು ಹೋಲ್ಡ್ ಆನ್ ತಕ್ಷಣ ನಿಂತ್ಬಿಟ್ಟಿಲ್ಲ. ನೀನು ಮೋಸ್ಟ್ಲಿ ಗೂಡ್ಸ್ ಲಾರಿನೇ ಇರಬೇಕು. ನಾನು ಗೂಡ್ಸ್ ಲಾರಿ ಅಲ್ಲ, ನಾನು ಗಂಡುಗಳ ವಂಶದ ಅಳಿಯ. ಮೈ ಸೆಲ್ಫ್ ವಿಠಲ್ ಮೂರ್ತಿ MA. ಎಮ್ಮೆನಾ? ನಾನು ಕೋಣ ಅನ್ಕೊಂಡಿದ್ದೆ. ಎಮ್ಮೆ ಅಂದ್ರೆ ಮನೆಯಲ್ಲಿ ಅಂತ ಸರ್. ಈ ಮುಸುಡಿಗೆ ಯಾರಪ್ಪ MA ಡಿಗ್ರಿ ಕೊಟ್ರು ಅಂತ ಗಾಬರಿ ಆಗಿತ್ತು. ಈಗ ಸಮಾಧಾನ ಆಯ್ತು ನೋಡು. ಸರ್ ನನ್ನ ಹೆಂಡತಿನ ಈ ಪ್ರಶ್ನೆ ಕೇಳಲ್ಲ, ನೀವ್ ಯಾಕೆ ಸರ್ ಕೇಳಿ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಹೌದು, ಗಂಡುಗಲಿ ವಂಶದ ಅಳಿ ಆಗೋದಕ್ಕೆ ನಿನ್ನಲ್ಲಿ ಏನಪ್ಪ ಅಂತ ಟ್ಯಾಲೆಂಟ್ ಇದೆ? ಅದೆಲ್ಲ ಕಟ್ಕೊಂಡು ನಿಮ್ಗೇನ್ರಿ? ಯಾರ್ರಿ ನೀವು? ನಾನು ನಿಮ್ಮ ಎದುರುಗಡೆ ಮನೆಗೆ ಬಂದಿರೋ ಬಾಡಿಗೆ ಅವನು, ಹೆಸರು ಸುಂದರ ಅಂತ. ನಾನು ಹಾಡ್ತೀನಿ, ನೀನ್ ಹಾಡ್ತೀಯಾ? ಹಾಡಕ್ ಬರಲ್ಲ. ಏನಿವಾಗ? ನನಗೆ ಡಾನ್ಸ್ ಮಾಡೋಕ್ಕೂ ಬರುತ್ತೆ. ನಿನಗೆ ಬರುತ್ತಾ? ಅದು ಬರಲ್ಲ. ಏನಿವಾಗ? ನಾನು ನಾಟಕನೂ ಮಾಡ್ತೀನಿ. ನಿನಗೆ ಬರುತ್ತಾ? ನಮಗ್ ನಾಟಕ ಮಾಡೋ ಅಭ್ಯಾಸ ಇಲ್ಲ. ಏನು ಬರಲ್ವಾ? ಹಾಗಿದ್ರೆ ನೀನು DP ಬಿಡಿ. DP ಬಿಡಿ ಅಂದ್ರೇನು? ದಂಡ ಪಿಂಡ ಭೂಮಿಗೆ ದಂಡ ಅಂತ. ನಿನ್ನಂತ ಮನುಷ್ಯ ಈ ಮನೆ ಅಳಿಯ ಅನ್ನೋ ಪೋಸ್ಟಿಗೆ ನಾಲಾಯ್ಕು. ಒಂದು ಕೆಲಸ ಮಾಡು, ಆ ಪೋಸ್ಟಿಗೆ ರಾಜೀನಾಮೆ ಕೊಟ್ಬಿಟ್ಟು ಈ ಬಿಡದಿ ಪಕ್ಕ ಒಂದು ಆಶ್ರಮ ಇದೆಯಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡು ಆನಂದವಾಗಿರ್ತೇನೆ. ರೇ, ನನಗೆ ಹೆಣ್ಣು ಕೊಟ್ಟವ್ರೆ ಇದ್ರ ಬಗ್ಗೆ ಒಂದು ಮಾತು ಕೇಳಿಲ್ಲ. ನೀನ್ ಯಾವನ ಕೇಳೋದಿಕ್ಕೆ? ಆ ಹುಡುಗಿನ ಮದುವೆ ಆಗೋ ಯೋಗ್ಯತೆ ನಿನಗೆ ಇದೆಯೋ ಇಲ್ವೋ ಅಂತ ಒಂದ್ಸರಿ ಯೋಚನೆ ಮಾಡ್ಬೇಕಲ್ವಾ? ಅವ್ರು ಕೊಟ್ರು ಅಂತ ಕಟ್ಕೊಂಡ್ಬಿಡೋದ ನೀನು? ನಾಳೆ ಯಾರಾದ್ರೂ ನಿನಗೆ ಡಾಕ್ಟರೇಟ್ ಕೊಡ್ತಾರೆ ಅಂತ ಅನ್ಕೋ, ಅದನ್ನ ತಗೊಳ್ಳೋ ಯೋಗ್ಯತೆ ನಿನಗೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತೀಯಲ್ವಾ? ಅವ್ರು ಕೊಟ್ರು ಅಂತ ಕತ್ತಿಗೆ ತಗೊಳಕೊಂಡು ಹೋಗ್ಬಿಡ್ತೀಯಾ? ನೋಡು ಸುಂದರ್, ನನ್ನನ್ನು ಕೆರಳಿಸ್ಬೇಡ. ನಾನೇನಾರು ಕೆರಳಿದ್ರೆ ನನ್ನ ಚಡ್ಡಿ ಜಬ್ಬಿಂದ ಸುಂಡಿಲ್ ವಂಶದ ಮೋಟ್ ಚಾಕು ತೆಗಿಬೇಕಾಗುತ್ತೆ. ಹುಷಾರ್. ಅಯ್ಯ, ನಿನ್ನ ಓಟ್ ಚಾಕು ಇಟ್ಕೊಂಡ್ರು ನೀನೆಂತ ಗನ್ಸಲೇ ಇತ್ತು. ಸುಂದರ್, ನನ್ನ ವಿಷಯಕ್ಕೆ ಬರ್ಬೇಡ. ಈ ವಿಷಯನೇನಾರು ನಮ್ಮ ಪೈಲ್ವಾನ್ ಪದ್ದು ಹೇಳಿದ್ರೆ ನಿನ್ನ ಚಟ್ನಿ ಮಾಡಿ ಮಸಾಲೆ ದೋಸೆಗೆ ನೆನ್ಸ್ಕೊಂಡು ತಿಂದ್ಬಿಡ್ತಾನೆ. ಪೈಲ್ವಾನ್ ಪದ್ದುನ? ಯಾರಪ್ಪ ಅವನು? ಅವನು ನನ್ನ ಆಪ್ತ ಮಿತ್ರ, ನನ್ನ ರಿಲೇಟಿವ್. ನಮ್ಮಲ್ಲೇ ಇದ್ದಾನೆ. ಅವನ ಹಣೆ ಬರಕ್ಕೆ ಮದುವೆ ಒಂದಾಗಿಲ್ಲ, ಆದ್ರೆ ಹ್ಯಾಕ್ ಗಟ್ಟು ಮುಟ್ಟಾಗಿದ್ದಾನೆ ಗೊತ್ತಾ? ಈ ಕಿಂಗ್ ಕಾಂಗು ದಾರಾ ಸಿಂಗ್ ಬಗ್ಗೆ ಕೇಳಿದ್ರ? ಅವೆರಡರ ಮಿಶ್ರಣನೇ ನಮ್ ಪದ್ದು. ನಿನ್ನ ಜಂಬ ಕಚ್ಕೊಳ್ಳೋದಕ್ಕೊಂದು ಲಿಮಿಟ್ ಬೇಡವಾ? ನೀನೇ ಶಿಂಗಳಕಾಯಿ ತರ ಇದೆಯಾ? ನಿನಗೊಬ್ರು ಬಾಡಿ ಗಾರ್ಡ್ ಬೇರೆ ಕೇಳು. ಮರ್ಯಾದೆಯಾಗಿ ಸಾರಿ ಕೇಳ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ನಾನ್ ಯಾಕೆ ಸಾರಿ ಕೇಳ್ಬೇಕು ನಿಮ್ಮ ಹತ್ರ? ಅಯ್ಯ, ಕೇಳ್ಬೇಕಪ್ಪ ಅಷ್ಟೇ. ಕೇಳಲ್ಲ, ಏನ್ ಮಾಡ್ಕೊತೆ ಮಾಡ್ಕೋಬೇಕಲ್ಲ. ಅಯ್ಯೋ, ನಿನ್ನ ಹತ್ರ ಹೇಗ್ ಸಾರಿ ಕೇಳಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಕೇಳಿಸ್ತೇ, ನೋಡ್ತಾರೋ. ವಾಕಿಂಗ್ ಮಾಡ್ಕೊಂಡು ಹೋಗಿ ಪೇಪರ್ ತಗೊಂಡ್ಬರೋಣ ಅಂತ. ನನಗೆ ರಾಜಕೀಯ ವಿಷಯಗಳನ್ನು ಓದ್ದೇ ಇದ್ರೆ ಕಾಫಿ ಕುಡಿಯಕ್ಕೆ ಮನಸ್ಸು ಬರಲ್ಲ. ಸೌಮ್ಯ, ನೋಡಲ್ಲಿ ಇವತ್ತಿನ ಪೇಪರ್ ಬಿದ್ದಿದೆ. ಕೊಂಡ್ಕೊಳೋದ್ ಯಾಕೆ ಅಂತೀರಾ? ಓದ್ಬಿಟ್ಟು ವಾಪಸ್ ಇಟ್ರಾಯ್ತು. ಬನ್ನಿ. ಈ ಪ್ರಜಾತಿಗೆ ಮಾಲ್ಸಲ್ಲಿ ಸಿಕ್ಬಿಟ್ಟಿದೆ. ಅದೃಷ್ಟ ಅಂದ್ರೆ ಇದು ಕಡೆ. ಇದು ಬೇಡ, ಅವ್ರು ಗೊತ್ತಾಗ್ಬಿಟ್ರೆ ಓದಿಬಿಟ್ಟು ತಂದು ಬಿಸಾಕಿದಾಯ್ತು. ಸರಿ ಸರಿ ಸರಿ. ರಾಜಕೀಯ ಅಂದ್ರೆ ಇದು ನೋಡು. ಯಾವ್ದು ರೀ? ನನಗ್ ಸಿಂಹಾಸನ ಬೇಕು ಅಂತ 4 ಜನ ಮಿನಿಸ್ಟರ್ಸ್ ಸಿಂಹಾಸನ ಕಾಲನೇ ಎತ್ಕೊಂಡೋಗ್ಬಿಟ್ಟಿದಾರಂತೆ. ಸಿಂಹಾಸನ ಇಲ್ದೇ ಆದ್ಮೇಲೆ ಹೇಗ್ ಕೂತ್ಕೋತಾರ ಅವರು? ಏನಾಯ್ತು? ಹೊಸ ಸಿಂಹಾಸನಕ್ಕೆ ಆರ್ಡರ್ ಕೊಟ್ಟಿದಾರಂತೆ. ಅದು ಅಮೆರಿಕದಿಂದ ಬರ್ಬೇಕಂತೆ. ಅದು ಬರೋಷ್ಟರಲ್ಲಿ ಇಲೆಕ್ಷನ್ನೇ ಮುಗಿದು ಹೋಗಿರುತ್ತೆ. ಆಮೇಲೆ ಏನೋ ಹಾಗಂತ ಆರ್ಟಿಕಲ್ ಬರ್ತಿದ್ದಾರೆ ಇಲ್ಲಿ. ಓ ಹೌದಾ? ರೀ, ನೀವು ಆಮೇಲೆ ಒಟ್ಕೊಡಿ. ನಾನು ಪದ ಬಂದಾನ್ ಫಸ್ಟ್ ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಗೆ ಕೊಡ್ತೀನಿ. ಪೆನ್ ಕೊಡ್ರಿ. ಅಯ್ಯೋ, ನಿನ್ನ ಪೆನ್ ಇಟ್ಕೊಳಲ್ವಾ ನೀನು? ರೀ, ಎಡದಿಂದ ಬಲಕ್ಕೆ 2 ಪದ, ವಂಚನೆ. ಮೋಸ. ಒಂದೇ 4 ಪದದ ಗೊತ್ತಾಗ್ಲಿಲ್ಲ. ಅಯ್ಯೋ, ಬಂಡವಾಳ ಹಾಕಿದವ್ರು ತುಂಬಿಸ್ಬಿಡ್ತಾರ ಬಿಡು. ಬಿಸಾಕ್ಬೇಕೇನೆ. ಓಕೆ, ಸರಿ ಸರಿ. ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ಇವತ್ತಿನ ದಿನಪತ್ರಿಕೆ ಕೈ ಸಿಗಲಿಲ್ಲ ಅಂದ್ರೆ ಇವನ್ ಪೇಪರ್ ಹಾಕೋನು ನಿಧಾನ ಇಲ್ಲ ಸತ್ತೋಗಿದಾನ ಅಂತ. ಅಣ್ಣಯ್ಯ, ಪೇಪರ್ ಸ್ಟ್ರೈಕ್ ಇರ್ಬೋದೋ ಏನೋ, ಹಾಗಂತ ಪೇಪರ್ ಹಾಕೋ ನಿಮ್ ಬೈದ್ರೆ ಏನ್ ಚೆನ್ನಾಗಿರುತ್ತೆ? ಆಡ ಮಾತು ಒಂದು ಅರ್ಥ ಇದೆಯೇನೆ. ಪೇಪರ್ ಸ್ಟ್ರೈಕ್ ಇತ್ತು ಅಂದ್ರೆ ಹಿಂದಿನ ದಿವಸನೇ ಗೊತ್ತಾಗುತ್ತೆ. ಮಧ್ಯದಲ್ಲಿ ಇವ್ರದ್ದು ಏನೋ ಕಿಟಕಿ ಮಾಡಿರ್ತಾರೆ. ಇರೋ ಪುಟ್ಸ್ವಾಮಿ ನಾನ್ ಬಿಡಲ್ಲ, ವಿಚಾರಿಸ್ತೀನಿ.
ಪುಟ್ಸ್ವಾಮಿ ನಾನು ಕಣ ಪಾಂಡ್ರಗ ಗಂಟುಗಲಿ ಅದೆತ್ತಿದ್ರದು ನೀವು ಕೈಗೊಳತ್ತೋದ್ ಬಿಟ್ಟು ಅದೇನ್ ವಿಷಯ ಅಂತ ಹೇಳಿ ಸರ್ ನನ್ ಟೈಮ್ ಇಲ್ಲ. ಎಲ್ಲ ಇವತ್ತಿನ ದಿನಪತ್ರಿಕೆ ಇನ್ನ ಒಂದ್ ಬೇಕಾ ಸರ್? ಯಾವನ ಹತ್ರ ನಾನು ಹೆಂಡತಿನ ಕಟ್ತಾ ಇರೋದು ಒಂದು ತಿಳ್ಕೊಂಬಿಡು ಪುಟ್ಸ್ವಾಮಿ. ಒಂದೇ ಮನೆಯಲ್ಲಿ ಇಬ್ಬಿಬ್ರು ಹೆಂಡತಿನ ಮದುವೆ ಆದವ್ರು ಸಿಗಬಹುದು, ಆದ್ರೆ ಒಂದೇ ಹೆಸರಿನ ದಿನಪತ್ರಿಕೆನ ಎರಡೆರಡು ಹಾಸ್ಕೊಳ್ಳೋ ಭೂಪ ಇವತ್ತರೆಗೂ ಜಗತ್ನಲ್ಲಿ ಹುಟ್ಟಿಲ್ಲ. ಪೇಪರ್ ಮ್ಯಾಗ್ಝಿನ್ 2 ಹಾಕದ್ನಲ್ಲ ಸರ್. ಹಾಕಿದ್ದೇನೆ ನಿಜ. ಅಲ್ಲ ಈ ಪುಟ್ಸ್ವಾಮಿ ಪಾಪ ಪೇಪರ್ ಹಾಕವನಂತೆ, ಆದ್ರೆ ನನ್ನ ಕೈಗೆ ಸಿಕ್ಕಿಲ್ಲ. ನೀ ಬರ್ತೀನ ಪೇಪರ್ ಏನಾದ್ರೂ ನನ್ನ ಕೈಗೆ ಸಿಕ್ಕಬಾರ್ದು. ಒಬ್ಬೊಬ್ಬರನ್ನು ಏನು ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಅಣ್ಣಯ್ಯ ಅಣ್ಣಯ್ಯ ಏನಮ್ಮ? ಅಣ್ಣಯ್ಯ ಪೇಪರ್ ಬಂದಿದೆ ನೋಡು. ನನ್ನ ಬೈಕ್ಗೆ ಪುಟ್ಸ್ವಾಮಿ ಪೇಪರ್ ತಂದು ಹಾಕ್ಬಿಟ್ಟವನೆ. ಅಯ್ಯೋ ಶಿವನೇ, ಅದ ಬಂದು ಚಿಟ್ ಮೇಲೆ ಇದೆ. ಆಗ್ಲಿದ್ ಯಾರು ತುಂಬಿಸ್ಬಿಟ್ಟವ್ರಲ್ಲಮ್ಮ. ಹಾ ಪುಟ್ಸ್ವಾಮಿಗೆ ಕೆಲಸ ಇರ್ಬೇಕು. ಮಾಡ್ತೀನಿ ಪುಟ್ಸ್ವಾಮಿ. ನಾನು ಕಣ ಅದೇನು ಅಂತ ಹೇಳಿ ಸರ್, ನಾನು ಇನ್ನ ಮಾರ್ಕೆಟ್ಗೆ ಹೋಗಿ ನಾಟಿ ಕೋಳಿ ತಗೊಂಡೋಗ್ಬೇಕು. ನಿನ್ನ ನಾಟಿ ಕೋಳಿ ಮನೆ ಹಾಳಾಗೋಯ್ತು. ಏನ ನಮ್ಮ ಮನೆ ಪೇಪರ್ನಲ್ಲಿ ಪದ ಬಂದನೆಲ್ಲ ತುಂಬಿಸ್ಬಿಟ್ಟು ಕಳಿಸಿದ್ಯಾ? ಸರ್ ಹೇಳಿ ಕೇಳಿ ನಾವು ಪೇಪರ್ನವ್ರು, ನಾವ್ಯಾಕೆ ಪದ ತುಂಬ್ಸಕೋಣ? ಬೇರೆ ಯಾರಾದ್ರೂ ತುಂಬಿಸ್ಬೇಕು, ಸರಿಯಾಗಿ ವಿಚಾರಿಸಿ. ಅವ್ನು ತುಂಬಿಸಿಲ್ವಂತಮ್ಮ. ನಿಮ್ಮ ಮನೆಯಲ್ಲೇ ಯಾರು ತುಂಬಿಸ್ಬೇಕು ವಿಚಾರಿಸಿ ನೋಡಿ. ಅಲ್ಲ ಪದ ಬಂದ ತುಂಬಿಸುವಂತ ಬುದ್ಧಿವಂತರು ನಮ್ಮ ಮನೆಯಲ್ಲಿ ಯಾರಿದ್ದಾರೆ? ಬಿಲ್ ತಗೊಳಕ್ಕೆ ಅಂತ ಮನೆ ಹತ್ರ ಬರ್ತಾನಲ್ಲ, ಅವಾಗ ಅವನಿಗೆ ಇದೇ ಕಾದಿದೆ. ಏನಮ್ಮ ಮಾಡ್ತಿದ್ಯಾ ಪಲ್ಲೋ? ಪದವನ್ನ ತುಂಬಿಸ್ತಾ ಇದೀನಪ್ಪ. ಏನಪ್ಪ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮನೆಗ್ ಪೇಪರ್ ಹಾಕ್ತಾನಲ್ಲ, ಅವನೇ ಮುಕ್ಕಾಲ್ ಭಾಗ ಪದವನ್ನ ತುಂಬಿಸ್ಬಿಟ್ಟಿದಾನೆ. ಪಲ್ಲು, ಇದು ಅವನು ಮಾಡಿರೋ ಕೆಲ್ಸ ಅಲ್ಲ, ಬೇರೆ ಯಾರೋ ಮಾಡಿರೋ ಕೆಲ್ಸ ಇದು. ಯಾರು ಮಾಡಿರೋ ಕೆಲ್ಸನಪ್ಪ? ಎದುರುಗಡೆ ಮನೆಗೆ ಹೊಸದಾಗಿ ಬಂದಿದ್ರಲ್ಲ ಗಂಡ ಹೆಂಡತಿ, ಅವ್ರು ಮಾಡಿರೋ ಕೆಲ್ಸ ಇದು. ರೈಟ್ ಹ್ಯಾಂಡ್ ಆಗಿ ಸಿಗಾಕೊಳ್ಳಿ, ಬೆಂಡೆತ್ತಿ ಬ್ರೇಕ್ ಹತ್ಬಿಡ್ತೀನಿ. ಏನಪ್ಪ, ರಾಜಕೀಯದಲ್ಲಿ ಇದು ಹೆಚ್ಚು, ಗಲಾಟೆ ಹರತಾಳ, ಇದಕ್ಕೆ ಸಮನಾದ 3 ಅಕ್ಷರದ ಪದ ಅಂತಿದೆ. ಯಾವ್ದಪ್ಪ ಅದು? 3 ಅಕ್ಷರನಾ? ಮುಷ್ಕರ. ಮುಷ್ಕರ. ಏನಪ್ಪ ಇನ್ನೊಂದು, ಈ ಪಟ್ಟ ಯಾರಿಗೂ ಬೇಡ, ಮುಖ್ಯವಾದ ಪಟ್ಟ ಮಂತ್ರಿಗಳಿಗೆ ಸೇರಿದ್ದು ಅಂತಿದೆ. ಅಯ್ಯ, ಅದ್ರಲ್ಲಿ ಉತ್ತರ ಇದೆಯಲ್ಲ, ಮುಖ್ಯಮಂತ್ರಿಗಳು. ಏನಪ್ಪ ಈ ಖುಷಿಗೆ ನಂಗೇನು ಇಲ್ವಾ? ಏನ್ ಬೇಕು ಕೇಳಮ್ಮ ಪಲ್ಲು, ನಿನಗೋಸ್ಕರ ಮಸಾಲೆ ದೋಸೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಕಟ್ಟಿಸ್ಕೊಂಬರ್ಲ? ನಂಗೆ ಅದೆಲ್ಲ ಏನು ಬೇಡ, ನನ್ಗೆ ದೊಡ್ಡ ಕೇಕ್ ಬೇಕು. ಅಷ್ಟೇ ತಾನೆ. 10ನೇ ಕ್ಲಾಸಲ್ಲಿ ಹೊಸ ಕೇಕ್ ಅಂಗಡಿ ಓಪನ್ ಆಗಿದೆ, ಕೇಕ್ ಕಟ್ ಅಂಡ್ ತಿನ್ ಅಂತ. ಅಲ್ಲಿಗೆ ಹೋಗಿ ಸೂಪರ್ ಆಗಿರೋ ಕೇಕ್ ತಗೊಂಡ್ಬರ್ತೀನಿ ನಿನ್ಗೆ. ಹಾಗಾದ್ರೆ ನಂಗೆ ಫ್ರೂಟ್ ಕೇಕ್ನೇ ತಗೋತೀನಿ. ಸರಿ, ನಿನ್ಗೆ ಫ್ರೂಟ್ ಕೇಕ್ ತಗೊಂಡ್ಬರ್ತೀನಿ. ನನ್ಗೇನ್ ಕೊಡಿಸ್ತೀಯಾ? ನಿಮ್ಗೆ ನಾನು ಚಿಪ್ಸ್ ಕೊಡ್ತೀನಿ. ಐ ಲವ್ ಯು ಪಲ್ಲು. ಐ ಲವ್ ಯು ಟೂ ನಪ್ಪ. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 5. ಆಮೇಲೆ ಎಣಿಸಿಬಿರಂತೆ ಅದೇನೋ ತರಿಸ್ತೀನಿ ಅಂದ್ರಲ್ಲ, ಬೇಗ ತರಿಸ್ರ ತಿನ್ಬಿಟ್ಟು ಹೋಗ್ತೀನಿ. ಏನೇ ಅದು ಕಲಬ್ ಅಂತ ತಿಂತಾ ಇದೀಯಾ? ಅದು ಏನಿಲ್ಲ ಅತ್ತೆ, ಪಲ್ಲು ಖಾರ ಚಿಪ್ಸ್ ತಂದಿಟ್ಟಿದ್ಲು, ಅದನ್ನ ತಿಂತಾ ಇದ್ದೆ. ಅಪ್ಪಳೆ ತಿಂಗ್ಳೆ ಆಗೋಯ್ತಾ? ನನಗೂ ಸ್ವಲ್ಪ ಕೊಡೆ. ನೀವೆಲ್ಲ ಚಿಪ್ಸ್ ಖಾಲಿ ಮಾಡಿದ್ದಲ್ಲ, ಪಲ್ಲುಗೆ ಏನಂತ ಹೇಳಿ. ಕೊಡೆ ಸ್ವಲ್ಪ. ಸರಿ. ಏನು ಇಷ್ಟೇ ಕೊಟ್ರೆ ಆಗೋಯ್ತೇನು? ಸ್ವಲ್ಪ ಜಾಸ್ತಿ ಕೊಡಿ. ತಿಂತಾ ಟಿವಿ ನೋಡ್ತೀನಿ. ಈಗ ಹೋಗ್ತೀರಾ ಅಥವಾ ಅದನ್ನ ಕಿತ್ಕೊಳ್ಳ? ತಾಂದ್ರೂ ಬರ್ಲಿಲ್ಲ ಇವರು, ಎಲ್ಲ ಹಾಳಾಗೋದ್ರ ಏನೋ. ಯಾರನ್ನ ಕಾಯ್ತಿದ್ಯಮ್ಮ? ನಿಮ್ಮನ್ ಬಿಟ್ಟು ಇನ್ ಯಾರನ್ನಪ್ಪ ಕಾಯ್ಲಿ ನಾನು? ಕೇಕ್ ತಂದ್ರ? ನಿನ್ ಮುಖ ನೋಡಿದ್ಮೇಲೆ ನೆನಪಾಯ್ತಮ್ಮ. ಏನು? ನನ್ನ ಮೆತ್ತಿಗ್ರ ಕೆನ್ನೆ ಕಣ್ಣು ನೋಡಿದ್ಮೇಲೆ ಗೊತ್ತಾಯ್ತು ನಾನ್ ಕೇಕ್ ತರಬೇಕಾಗಿತ್ತು ಅಂತ. ಹೀಗೆ ಹೋಗ್ಲಿ ನನ್ನ ಸಂತೋಷ ಪಡಿಸ್ತೀರಾ ಅಥವಾ ಕೇಕ್ ತರ್ತೀರಾ? ಅಲ್ಲೋ, ನಾನು ಆರ್ಡರ್ ಕೊಟ್ಟಿದ್ದೀನಮ್ಮ, ಅವ್ರು ಕೇಕ್ ತಂದು ಕೊಡ್ಬೇಕಷ್ಟೇ. ಕೇಕ್ ಬಂದ್ರೆ ನಾವಿಬ್ರೆ ತಿನ್ನೋದ ಹೇಗೆ? ನಾವಿಬ್ರೇ ತಿಂದ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲಾರ್ಗು ಒಂದ್ ಚೂರು ಬಿಸಾಕಿ ಇನ್ ಮಿಕ್ಕಿದ್ದನ್ನೆಲ್ಲ ನಾವೇ ತಿನ್ನೋಣ. ಕೇಕ್ ಕಟ್ ಅಂಡ್ ತಿನ್ ಕೇಕ್ ಹಂಗ್ ನಿಂದೆ ತಾನೆ? ಹೌದು ಸರ್. ಸರಿ. ಹೊಲ್ಲು ಬಾಮ್ಮ ಇಲ್ಲಿ. ಏನಪ್ಪ? ಕೇಕ್ ರೆಡಿ. ನಾನ್ ಹೇಳಿರೋ ಕೇಕ್ ತಾನೆ? ನೀನ್ ಹೇಳೋರು ಫ್ರೂಟ್ ಕೇಕ್ ರೆಡಿಮ್ಮ. ಜಾಜಿಯತ್ಗೆ. ಅವ್ರು ಯಾಕಮ್ಮ? ಅವ್ರ ಬಾಯಿಗೂ ಸ್ವಲ್ಪ ಬಿಸಾಕಣ ಹಿರಿಪ. ವಾಟ್ ಪಲ್ಲು ಕಾಲ್ ಮಾಡಿದ್ದು? ಅಕ್ಕೆ, ನಮ್ಮ ಯಜಮಾನ್ರು ನನ್ಗೋಸ್ಕರ ಪ್ರೀತಿಯಿಂದ ಕೇಕ್ ತರಿಸಿದ್ದಾರೆ. ನಿಮ್ಗೂ ಸ್ವಲ್ಪ ಕೊಡ್ತೀನಿ, ತಿನ್ಕೊಂಡೋಗಿರಂತೆ ಇರಿ.
ವಾಟ್ ಮಾಡಿ ಯಾರು ಗುಬ್ಬೆ ನೀವು ಇದೀರ ದಂಡಕ್ಕೆ ಬಿಟ್ಲು ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಹೆಂಡತಿ ಕೇಳಿದ್ಲು ಅಂತ ಪ್ರೀತಿಯಿಂದ ಕೇಕ್ ತರಿಸಿದ್ದಾರೆ. ನೀವು ಇದುವರೆಗೂ ನನ್ಗೆ ಕೇಕ್ ಆಗ್ಲಿ ಕೋಕ್ ಆಗ್ಲಿ ತರಿಸಿದಿರೇನ್ರಿ? ಸಾಕು ಸುಮ್ಮನೆ ಇರ್ರಿ. ಅವನ್ನೆಲ್ಲ ತರ್ಸ್ಕೊಡ್ತೀನಿ ಅಂದ್ರೆ ಬೇಡ, ನಾನು ಅವನ್ನೆಲ್ಲ ತಿಂದ್ರೆ ಕುಡಿದು ಬಿಟ್ರೆ ದಪ್ಪ ಆಗ್ಬಿಡ್ತೀನಿ, ಈಗ ಹಾಳಾಗೋಗ್ಬಿಡುತ್ತೆ ಅಂತೆಲ್ಲ ನಾಟಕ ಆಡ್ತೀರಾ? ಈಗೇನ್ರಿ ನಿಮ್ಗೆ ಅವೆಲ್ಲ ಬೇಕು ಅಂದ್ರೆ ಹೇಳಿ, ಇಡೀ ಬೇಕ್ರನ್ನ ತರಿಸಿ ಬೆಡ್ರೂಮ್ ಅಲ್ಲಿ ಇಟ್ಬಿಡ್ತೀನಿ. ಇಬ್ರು ತಿಂದು ಮುಗಿಸ್ಬಿಡೋಣ. ಆದ್ರೆ ಬೆಡ್ರೂಮ್ ಅಲ್ಲಿ ಫುಡ್ ನಾನು ಅಲೋ ಮಾಡಲ್ಲ. ನೀವು ಬಿಡಿಪ್ಪ, ಬೆಡ್ರೂಮ್ಗೆ ಫುಡ್ ಅಲೋ ಮಾಡಲ್ಲ, ಬೆಡ್ಗೆ ಹಸ್ಬೆಂಡ್ ಅಲೋ ಮಾಡಲ್ಲ. ಏನ್ ಹೀಗೆ ಜಗಳ ಆಡ್ತಿರ್ತಿರೋ? ಕೇಕ್ ತಿನ್ನೋದಕ್ಕೆ ಒಂದ್ ದಾರಿ ಮಾಡ್ಕೊಡ್ತಿರೋ? ಅವ್ರನ್ನೇ ಕೇಳ್ತೀಯಾ? ಬೇಕ್ ಕೇಕ್ ಕುಯ್ಕೊಡೆ. ಕುಯ್ಯೋದಕ್ಕೆ ನನ್ನ ಬರ್ತಡೇ ಏನಲ್ಲಮ್ಮ, ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಕೊಡ್ತೀನಿ, ತಿನ್ಕೊಂಡು ಹೋಗ್ತಾ ಇರಿ. ಏನಪ್ಪ, ನಾನು ಫ್ರೂಟ್ ಕೇಕ್ ಕೇಳಿದ್ರೆ ನೀವು ಕ್ರೀಮ್ ಕೇಕ್ ತರಿಸಿದ್ದೀರಾ? ಆ ಅಂಗಡಿ ಅವನಿಗೆ ಬೆಕ್ಕ ಹೇಳ್ದಂಗೆ ಹೇಳಿದ್ದೀನಮ್ಮ, ನನಗೆ ಫ್ರೂಟ್ ಕೇಕೇ ಬೇಕು ಅಂತ. ಅವನು ಇದನ್ನ ಕೇಳಿಸಿದ್ದಾನೆ, ನಾನು ಏನಮ್ಮ ಮಾಡಲಿ? ಅಲ್ಲೇ ಬಿಟ್ಲ, ಯಾವ ಕೇಕ್ ಆದ್ರೆ ಏನೋ ತಿಂದು ಮಜಾ ಮಾಡ್ದ ಬಾರೋ. ನಾನು ಫ್ರೂಟ್ ಕೇಕ್ ತಿನ್ಬೇಕು ಅಂತ ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಫ್ರೂಟ್ ಕೇಕ್ ತಂದ್ಕೊಡೋವರೆಗೂ ನಾನು ಈ ಕೇಕ್ ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ. ಲೇ ಮತ್ತೆ ಅದ್ರ ರಣಚಂಡಿ ಕಣ, ಹಿಡಿದು ಆಟ ಬಿಡಲ್ಲ. ಆ ಅಂಗಡಿ ಅವ್ನಿಗೆ ಏನಾಯ್ತು ಅಂತ ವಿಚಾರಿಸೋಗ. ಹಲೋ, ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ ಕೇಕ್ ಕಟ್ ಅಂಡ್ ತಿನ್ನ ರೀ. ಕಟ್ಟು ಮಾಡಿಲ್ಲ, ತಿಂದು ಇಲ್ಲ ಕಣ್ರಿ. ಅಲ್ಲೋ, ಅದೇನಾಗಿದೆ ಗೊತ್ತಮ್ಮ, ನಮ್ ತರಾನೇ ಎದುರುಗಡೆ ಮನೆಯವರು ಒಂದು ಕೇಕ್ ನ ಆರ್ಡರ್ ಮಾಡಿದ್ದಾರೆ. ಈ ಡೆಲಿವರಿ ಬಾಯ್ ಏನ್ ಮಾಡಿದಾನೆ, ನಮಗ್ ಕೊಡ್ಬೇಕಾಗಿರೋ ಕೇಕ್ ನ ಅಲ್ಲಿ ಕೊಟ್ಟಿಯಾನೆ, ಅವ್ರು ಕೊಡ್ಬೇಕಾಗಿರೋ ಕೇಕ್ ನ ಇಲ್ಲಿ ಕೊಟ್ಬಿಟ್ಟಿಯಾನೆ. ಅದಕ್ಕೆ ನಾನು ಇವಾಗಲೇ ಹೋಗಿ ಆ ನಮ್ ಕೇಕ್ ನ ಇಸ್ಕೊಂಡ್ ಬಂದ್ಬಿಡ್ತೀನಿ, ಆಯ್ತಾ? ಏನಪ್ಪ ಇದನ್ನೇನ್ ಮಾಡ್ಲಿ? ಹಾಗೆ ಮುಟ್ಟಿದ್ದನ್ನ ಯಾವ ತಿಂತಾನೆ. ಈಗ ನೀನ್ ನೆಕ್ಕೊಂಬಿಡು, ನಿನ್ ಕೇಕಲ್ಲಿ ಅವ್ರು ನೆಕ್ಕತ್ತಾರೆ. ರೀ ಬನ್ರಿ ಇಲ್ಲಿ. ಯಾಕೆ ಸೌಮ್ಯ, ಕೇಕ್ ಚೆನ್ನಾಗಿಲ್ವಾ? ನಾವ್ ಆರ್ಡರ್ ಮಾಡಿದ ಕೇಕ್ ಅಲ್ಲ ಇದು. ಕ್ರೀಮ್ ಇಲ್ಲ, ಏನೂ ಇಲ್ಲ. ಅಂಗಡಿಯವನ್ ಬೇರೆ ಯಾವ್ದೋ ಕಳ್ಸಿದಾನೆ. ಒಳ್ಳೆ ಬ್ರೆಡ್ ತರ ಇದೆ. ಯಾಕೆ? ನೀವು ಅಂಗಡಿಯವನಿಗೆ ಫೋನ್ ಮಾಡಿದ್ರಲ್ಲ, ಅದ್ ಸರಿಗ್ ಹೇಳಿದ್ರ? ಅಯ್ಯೋ, ಕರೆಕ್ಟ್ ಆಗಿ ಹೇಳಿದೆ ನಾನು. ಅಲ್ಲ, ಅಂಗಡಿಯವನು ನಾನು ಹೇಳಿದ ಕೇಕ್ ಕೊಡ್ತಿದ್ಮೇಲೆ ನಾನು ಸುಮ್ಮನೆ ಬಿಡ್ತೀನಾ? ದುಡ್ಡೇ ಕೊಡಲ್ಲ ಅವನಿಗೆ. ಸರಿ, ಮೊದ್ಲು ಅಂಗಡಿಯವನಿಗೆ ಫೋನ್ ಮಾಡಿ. ಅದ್ರ ಅವಶ್ಯಕತೆ ಇಲ್ಲ. ಓ, ಬರ್ಬೇಕು ಮನೆ ಎಳೆಂದ್ರು. ಬಿಟ್ಟಿ ಕೂಲಿನ ಗಟ್ಟಿ ಎಳಿಯ. ಏನ್ ಸಮಾಚಾರ? ಅಲ್ಲ ರೀ, ಕೇಕ್ ಆರ್ಡರ್ ಮಾಡ್ಬೇಕಾದ್ರೆ ಡೋರ್ ನಂಬರ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ನಿಮ್ಮನೆ ಕೇಕು ನಮ್ಮನೆಗೆ ಬಂದಿದೆ, ನಮ್ಮನೆ ಕೇಕು ನಿಮ್ಮನೆಗೆ ಬಂದಿದೆ. ನಾನ್ ಹೇಳಿಲ್ವಾ ಹೀಗೆ ಆಗಿರುತ್ತೆ ಅಂತ? ಅಯ್ಯ, ತಗೊಳ್ಳೋರು ಬುದ್ಧಿ ಬೇಡವಾ? ನಾನು ಅದನ್ನ ಹೇಳಿದ್ದು, ಹೇಳೋರ್ಗು ಬುದ್ಧಿ ಬೇಡವಾ ಅಂತ. ಈಗ ಯಾಕೆ? ಕೇಕ್ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ತಾನೆ? ಕರೆಕ್ಟ್ ಆಗಿ ಹೇಳಿದೆ. ರೀ, ನಾನ್ ಹೇಳಿದ್ದು ಇದೇ ಕೇಕ್. ಏ ಅಳಿಯ, ಇದನ್ನ ಮುಟ್ಟಿಲ್ಲ ತಾನೆ, ತಿಂದಿಲ್ಲ ತಾನೆ? ನನಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಾ ಇದೆ. ರೀ ಸುಂದರ್ ಅವರೇ, ಇಲ್ಲ ಕಣ್ರಿ, ಈ ಕೇಕ್ ನ ಕೈಗೆ ತಗೊಳ್ತಿದ್ದಂಗೆ ನನ್ನ ಹೆಂಡತಿ ಹೇಳಿದ್ಲು ಈ ಕೇಕು ನಮ್ದಲ್ಲ ಅಂತ. ಅಂದ್ರೆ ಕೈ ಆಡ್ಸಿದ್ರ ಅಂತ ಆಯ್ತು. ಕೈ ತೊಳೆದಿದ್ರ? ರೀ ತಿಂದಿಲ್ಲ ಕಣ್ರಿ. ನನಗೆ ಯಾಕೋ ಇವ್ರು ಇದ್ರಲ್ಲಿ ಏನೋ ಬೆರೆಸಿದ್ದಾರೆ ಅಂತ ಡೌಟ್ ಬರ್ತಾ ಇದೆ. ಸುಂದರ್ ಅವ್ರೆ, ಈಗೇನ್ ಈ ಕೇಕ್ ಇಟ್ಕೋತಿರೋ ಇಲ್ಲ ಅಂಗಡಿ ಅವ್ನಿಗೆ ವಾಪಸ್ ಕೊಟ್ಬಿಡ್ಲಾ? ನಿನ್ ಜನನೋ ಏನೋ, ಬುದ್ಧಿನೇ ಇಲ್ಲ. ಯಾರು ನನ್ಗಂದ್ರ? ಪರವಾಗಿಲ್ವೇ, ತುಂಬಾ ಚುರ್ಕಿದ್ದೀರಾ? ನೋಡಿ ಸುಂದರ್ ಅವ್ರೆ, ನಾನಾಗಿರೋ ಹೊತ್ತಿಗೆ ಈ ಕೇಕ್ ನ ವಾಪಸ್ ತಂದು ಕೊಟ್ಟಿದ್ದೀನಿ. ಬೇರೆಯವ್ರಾದ್ರೆ ತಂದು ಕೊಡ್ತಾ ಇರಲ್ಲ, ಗೊತ್ತಾ? ಏ ಎಮ್ಮೆ, ನಿನ್ನಿಂದ ನನಗೆ ಲಾಸ್ ಆಗಿದೆ. ನಾ ಏನ್ ಮಾಡ್ತಿದ್ದೆ ಗೊತ್ತಾ? ಈ ಕೇಕಿನ ತಿಂದ್ಬಿಟ್ಟು ನಾವು ಆರ್ಡರ್ ಕೊಟ್ಟಿರೋ ಕೇಕ್ ಇದಲ್ಲ ಅಂತ ಅಂಗಡಿಯವನ ಹತ್ರನೇ ದುಡ್ಡು ವಸೂಲು ಮಾಡ್ತಿದ್ದೆ. ಪಲ್ಲು ಕೇಕ್ ತಿನ್ಬಿಟ್ಟೆಮ್ಮ. ಕೊಟ್ರೇನಪ್ಪ ಅವರು? ಕೊಡ್ದಿದ್ರೆ ಬಿಡೋ ಮಗನ ನಾನು. ತಿಂದಿಲ್ಲ ತಾನೆ? ನಿನ್ ಬಿಟ್ಟು ನಾನು ತಿಂತೀನ ಪಲ್ಲು. ನಾನು ಹೇಳಿದ್ದು ನಿಮ್ ಬಗ್ಗೆ ಅಲ್ಲ, ಅವ್ರ ಬಗ್ಗೆ. ಮುಟ್ಟಕ್ಕೆ ಬಿಟ್ಟಿಲ್ಲ, ಇನ್ ತಿನ್ನಕ್ ಬಿಟ್ಬಿಡ್ತೀನ. ನೋಡು, ನೀನ್ ಹೇಳಿದ ಇದೇ ಕೇಕ್ ತಾನೆ? ನಾನು ಹೇಳಿದ್ದೆ ಕೇಕಪ್ಪ. ಏ ಪಲ್ಲು, ಇಲ್ಲಿ ಯಾರು ಇಲ್ಲ ಕಣೆ. ಈ ಕೇಕ್ ನಾವು 3 ಜನ ಹಂಚ್ಕೊಂಡ್ಬಿಡೋಣ. ಒಂದು ನಾನು ನಮ್ಮ ಯಜಮಾನ್ರು ತಿಂತೀವಿ, ಮಿಕ್ಕಿದ್ರೆ ನಿಂಗೆ ಕೊಡ್ತೀವಿ. ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನೀನ್ ನುರಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ಅಯ್ಯೋ ನನ್ನ ಬಂಗಾರ. ಲೇ ಚಂಪಾ, ನೀನು ಏನೇ ಹೇಳು, ಇತ್ತೀಚೆಗೆ ನನ್ನ ಮಗಳಿಗೆ ಗಂಡನ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಕಣೆ. ಮಗಳಿಗೇನೋ ಬಂದಿದೆ, ಆದ್ರೆ ನಿಮ್ ಸೊಸೆಗೆ ನಮ್ಮ ಯಜಮಾನ್ರ ಮೇಲೆ ಚೂರಾದ್ರೂ ಪ್ರೀತಿ ಕನಕರ ಏನು ಇಲ್ವೇ? ರಾತ್ರಿ ಆದ್ರೆ ಸಾಕು ಮೆಟ್ಲಿ ಕೆಳಗ್ ಮಲಗಿಸ್ತಾರಲ್ಲ, ಹೀಗಾದ್ರೆ ತೊಟ್ಲು ಕಟ್ಟದ್ ಯಾವಾಗ? ನನ್ನ ಮಾತು ಕೇಳುವಂತಹ ಸೊಸೆ ನನಗ್ ಸೇರಿಲ್ವೇ? ಎಲ್ಲ ನನ್ನ ಕಲ್ಮ.
ಏನ್ ಜನಗಳಪ್ಪ ಈ ಮನೆ ಜನ ನಮ್ಮನೆ ಜನ ಏನ್ರಿ ಅಂತದ್ ಮಾಡಿರೋದು? ಸುಮ್ಮನೆ ಬಿಡಲ್ಲ ರೀ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಓಹೋ, ಪೊಲೀಸ್ ಕಂಪ್ಲೇಂಟ್ ಕೊಡೋಂತ ತಪ್ಪು ಕೆಲಸ ನಾವೇನ್ರಿ ಮಾಡಿದೀವಿ? ಈಗ ಆಗಿರೋ ಸಾಲದ ಭಾಳದೆಲ್ಲ ಮಾಡ್ಬಿಟ್ಟು ಮತ್ತೆ ನಮ್ಮನ್ನೇ ಪ್ರಶ್ನೆ ಮಾಡ್ತೀರಾ ನೀವು? ಏನಪ್ಪ ನೀವು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದು ಸುಮ್ಮನೆ ಯಾಕೆ ಕೇಳ್ಕೊತಾ ಇದ್ದೀರಾ? ಅಷ್ಟೇವ್ರೆ, ಇವರು ಎದುರುಗಡೆ ಮನೆಗೆ ಫಸ್ಟ್ ಆಗಿ ಬಾಡಿಗೆಗೆ ಬಂದಿದ್ದಾರೆ. ಅವರು ಸುಂದರ್, ಇವ್ರು ಅವ್ರ ಹೆಂಡತಿ ಸೌಮ್ಯ ಅಂತ. ನಮ್ಮನೆ ಕೇಕು ಅವ್ರ ಮನೆಗೆ ಹೋಗಿತ್ತು. ಇವ್ರು ಏನಾರು ಒಂದ್ ಎಡಬಟ್ಟು ಮಾಡ್ತಾನೆ ಇರ್ತಾರೆ, ಯಾವಾಗ್ಲೂ ಇದ್ದಿದ್ದಾರೆ ರಗಳೆ. ನೋಡ್ರಿ, ಮೊದಲನೇ ಸತಿ ಅವ್ರ ಮನೆಗ್ ಬಂದ್ರೆ ನಮ್ಮನ್ನೇ ರಗ್ಳೆಗೋಳು ಅಂತಾರೆ. ಏನ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ನೇ ಅಂತೀರಾ? ನಡಿಯೇ ಪೊಲೀಸ್ ಸ್ಟೇಷನ್ ಹೋಗೋಣ, ಇವ್ರ ಮೇಲೊಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅವ್ರು ಬಂದು ಬೆಂಡ್ ಎತ್ತಿದ್ರೆ ಆಗ ಬುದ್ಧಿ ಬರುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಅಲ್ಲ ಆ ಕಣಕಲ್ಲೇ ಕೊಡ್ಬೇಕು. ಯಾಕೆ ಯಾಕೆ ಜಗಳ ಮಾಡ್ತಾ ಇದ್ರ ಅಂತ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರಯ್ಯ? ಈ ತರ ಕೇಳ್ಬಿಟ್ರಿ. ನಾವು ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡಗಲಿ, ಎಡಗೈ ಇತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಇತ್ತಿದ್ರೆ ವೀರ ಮದಕರಿ. ಈಗ ನೀವಿಬ್ರು ನಿಂತ್ಕೊಂಡು ಏನು ವಿಶ್ರಾಂತಿ ತಗೋತಾ ಇದ್ರಲ್ಲ, ಈ ತುಂಬು ಮನೆಗೆ ನಾನೇ ಕಂಡ್ರಿ ಯಜಮಾನ. ಬರೀ ಯಜಮಾನ ಆದ್ರೆ ಸಾಲದು, ಈ ಬಾಲ ಬಿಚ್ಚೋಡ್ ಬಾಲನು ಆವಾಗ ಕಚ್ಚಿಸ್ತಿರ್ಬೇಕು. ಅದೇ ಸುಮ್ಮನೆ ಅಲ್ಲ, ಈಗ ಯಾರು ಬಾಲ ಬಿಚ್ಚಿದ್ರು ಅಂತ ನಾನು ಬಾಲ ಕತ್ತಿಸಿದ್ರೆ ಅದೇ ಅಲ್ಲಿ ನಿಂತಿದ್ದಾನಲ್ಲ ಸಣ್ಣ ಕಟ್ಟಿ, ಅವನಿನ್ ಕಡಿಮೆ ಮನುಷ್ಯನ. ಹೇಳಿ ಅಂದ್ರೆ ಏನ್ ಮಾಡಿದ್ರಪ್ಪ? ಬಾವ, ಆ ಮನುಷ್ಯನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾವಾಗ್ಲೂ ಗೋಳಿ ಇದ್ದಿದ್ದೆ. ನೋಡಿದ್ರಿ ಅವನ ನಿಮ್ಮನ್ನೇ ಮನುಷ್ಯ ಅಂತಾನೆ. ಅಂದ್ರೆ ಅಮ್ಮ, ನಿಮ್ಮ ಯಜಮಾನ್ರು ಮನುಷ್ಯ ಅಲ್ವಾ? ಅಲ್ಲ, ಈಗ ಅಂತದ್ದು ಏನಾಯ್ತು ಅಂತ. ನೋಡಿ ಸ್ವಾಮಿ, ಈ ಮನುಷ್ಯ ನಮ್ಮನೆ ಬರಬೇಕಾದ ಕೇಕನ್ನ ತನ್ನ ಮನೆಗೆ ತರಿಸ್ಕೊಂಡಿದ್ದಾನೆ, ಅದು ಉದ್ದೇಶಪೂರ್ವಕವಾಗಿ. ಸಾಕ್ ಸುಮ್ನೆ ಇರ್ರಿ. ಅವ್ನ್ ಯಾರೋ ಡೆಲಿವರಿ ಬಾಯ್ ಬಂದು ರಾಂಗ್ ಡೆಲಿವರಿ ಕೊಟ್ರೆ ನಮ್ಮನ್ನ ಯಾಕೆ ಬೈಬೇಕು? ಅದು ನೋಡಿ ಇವ್ರೆ, ಕೇಕ್ ಅದಲು ಬದಲು ಆದ ವಿಚಾರ ನನಗೂ ಗೊತ್ತಾಯ್ತು. ಕೊನೆಗೆ ನಿಮ್ ಕೇಕು ನಿಮ್ಮ ಮನೆಗೆ ಬಂತು ತಾನೆ? ಬಂತು. ಬಂದ್ಮೇಲೆ ಈ ಸಮಸ್ಯೆ ಶುರುವಾಗಿದ್ದು. ನಮ್ಮನೆ ಕೇಕು ನಿಮ್ಮನೆ ಬಂದಾಗ ಅದ್ರಲ್ಲಿ ಏನೋ ಬೆರೆಸಿದ್ದಾರೆ. ಪಾಪ ನಮ್ ಯಜಮಾನ್ರಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ನಾವು ಇಷ್ಟು ಕೊಟ್ಬಿಟ್ಟು ಮಿಕ್ಕಿದ್ ಫುಲ್ ಅವರೇ ತಿಂದ್ರು. ಅಯ್ಯೋ, ಅಷ್ಟು ಕೇಕ್ನ ನೀವೊಬ್ರೆ ಯಾಕ್ರಿ ತಿನ್ನೋದಕ್ಕೆ ಹೋದ್ರೆ? ಆ ಕೇಕ್ ತಿಂದ್ಮೇಲೆ ಪಾಪ ಅವ್ರಿಗೆ ಮೈಯೆಲ್ಲ ತುರ್ಕೆ. ಅಯ್ಯೋ, ತಲೆ ಸುತ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ, ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೆ. ಯಾರೋ ಬೇಕು ಅಂತಾನೆ ಅದ್ರಲ್ಲಿ ಸ್ಲೋ ಪಾಯ್ಸನ್ ಸೇರಿಸಿದ್ದಾರೆ. ಏನಪ್ಪ ಅಂತ ಕೆಲಸ ಮಾಡಿದ್ರ ನೀವು? ಯಾವತ್ತಾರು ಅಂತ ಕೆಲಸ ಮಾಡ್ತೀನಪ್ಪಲ್ಲು, ಮಾಡೋ ಹಾಗಿದ್ರೆ ಯಾವತ್ತೋ ನಮ್ಮ ಅತ್ತೆ ತಿನ್ನಿಸ್ಬಿಡ್ತಿದ್ದೆ. ಏನಪ್ಪ ಆಡು ಮಾತಿಗೆ ಒಂದ್ ಅರ್ಥ ಬೇಡ? ಅವ್ರು ಯಾರು? ನಮ್ಮಮ್ಮ. ನೆನ್ಪಿರ್ಲಿ. ಈ ಮನೆಯವರೆಲ್ಲ ಸೇರ್ಕೊಂಡು ನಮ್ಮ ಮನೆಯವ್ರನ್ನ ಸಾಯ್ಸಕ್ ಪ್ರಯತ್ನ ಪಟ್ರು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಪೊಲೀಸ್ ಗಿಲ್ಸ್ ಅಂತ ಯಾಕೆ ಹೋಗ್ತಾರ? ಅಡೇನ್ರಿ, ನಿಮ್ ಬುದ್ಧಿದೇನ್ರಿ? ನೀವು ಮಾಡೋ ಕೆಲಸ ಬಂದದ್ದೇನ್ರಿ? ಆ ಕೇಕ್ ತಗೊಂಡ ಇವ್ರ ಮನೆಗೆ ಯಾಕೆ ಕೊಡ್ಬೇಕಿತ್ತು? ಯಾವ್ದನ್ನ ಬೀದಿನಾಗ ಹಾಕ್ಬಿಡ್ಬೇಕಿತ್ತು? ಅದು ನೋಡಿ, ದಯವಿಟ್ಟು ನೀವು ಪೊಲೀಸ್ ಗಿಲ್ಸ್ ಅಂತ ಕಂಪ್ಲೇಂಟ್ ಎಲ್ಲ ಕೊಡೋದಕ್ಕೆ ಹೋಗ್ಬೇಡಿ. ಅದು ಏನೋ ಸ್ವಲ್ಪ ಅಲರ್ಜಿ ಆಗಿದೆ ಅನ್ಸುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಅದು ಅಲರ್ಜಿನೇ ಅಂತ ಹೇಗೆ ಹೇಳ್ತೀರಾ? ಅದು ಹೇಗೆ ಹೇಳ್ತೀನಿ ಅಂದ್ರೆ ನೋಡಿ, ಕೆಲವರಿಗೆ ಈ ನುಗ್ಗೆಕಾಯಿ ತಿಂದ್ರೆ ಅಲರ್ಜಿ ಆಗುತ್ತೆ, ಇನ್ನು ಕೆಲವರಿಗೆ ಈ ಬಾಳೆಕಾಯಿ ಕಾಯಿದಾಗ ತಿಂದ್ಬಿಟ್ರೆ ಅಲರ್ಜಿ ಆಗುತ್ತೆ, ಇನ್ನು ಕೆಲವರಿಗೆ ಸುವರ್ಣಗಡ್ಡೆ ತಿಂದ್ರೂ ಅಲರ್ಜಿ ಆಗಿರ್ತದೆ. ಅದೇ ತರ ಇವ್ರೇನೋ ಕೇಕ್ ತಿಂದರೆ ಅಲರ್ಜಿ ಆಗಿದೆ ಅನ್ಸುತ್ತೆ. ನೀವು ಒಂದು ಕೆಲಸ ಮಾಡಿ, 1000 ರೂಪಾಯಿ ಕೊಟ್ಟು ಇಟ್ಕೊಳ್ಳಿ, ಆಸ್ಪತ್ರೆಗೆ ಕರ್ಕೊಂಡೋಗಿ ಕೇಸ್ ಮುಚ್ಚಾಕಿ ಅಷ್ಟೇ. 1000 ರೂಪಾಯಿ ಅಷ್ಟೇನಾ? ಮೇಡಮ್, ಯಾರಿಗೂ ಇವನು ₹1 ಎತ್ಕೊಡೋದಿಲ್ಲ. ಅಂತದ್ರಲ್ಲಿ ನಿಮಗೆ 1000 ರೂಪಾಯಿ ಕೊಟ್ಟಿದ್ದಾನೆ. ಬೇಗ ತಗೊಂಡ್ ಹೋಗ್ಬಿಡಿ, ಇಲ್ಲ ಅದು ಕಿತ್ಕೊಂಡ್ಬಿಡ್ತಾನೆ. ಆಸ್ಪತ್ರೆಗೆ ಹೋಗೋಣ. ಈ ಕಾಯಿಲೆ ವಾಸಿ ಆಗದೆ ಇದ್ರೆ ಇವ್ರನ್ನೆಲ್ಲ ಬೆಂಡ್ ಎತ್ಬಿಡ್ತೀನಿ. ನಡಿ ನಡಿ. ಅಣ್ಣಯ್ಯ, ಅವ್ರ ಮೇಲೆ ಯಾಕೆ ಕಾಲ್ ಮಾಡ್ತೀಯಾ? ನನ್ ಮೇಲೆ ನಿನ್ ಪ್ರೀತಿಗೋಸ್ಕರ ಅವ್ರು ಕೇಕ್ ತಂದು ಕೊಟ್ರು, ಗೊತ್ತಾ? ಸಾಕು ಸುಮ್ಮನೆ ರಮ್ಮ, ಆ ಕೇಕ್ ಇಂದನೇ ಇಷ್ಟೆಲ್ಲ ಆಗಿತ್ತು. 1000 ರೂಪಾಯಿ ಕಿತ್ಕೊಂಡು ಹೋಯ್ತು. ಇನ್ನೊಂದು ಸಲ ಇದೇ ತರ ಏನಾದ್ರು ಮಾಡ್ದೋ, ನಿನ್ನ ಕೇಕ್ ಮಾಡ್ಕೊಂಡು ಚಾಕು ತಗೊಂಡು ಕುಯ್ದು ಬಿಡ್ತೀನಿ. ಡಿಯರ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಸಮಾಜದಲ್ಲಿರೋರು ಪ್ರತಿಯೊಬ್ರು ಆರೋಗ್ಯವಾಗಿರ್ಬೇಕು ಅಂತ ನಮ್ಮ ಮಹಿಳಾ ಸಂಘದಿಂದ ಎಷ್ಟೊಂದು ಪ್ರೋಗ್ರಾಮ್ಸ್ ನ ಹಾಕೊಂಡಿದೀವಿ. ಜಾಜಿ ಅವರೇ, ನಿಮ್ಮ ಕಾರ್ಯಕ್ರಮಗಳ ಪಟ್ಟಿಯನ್ನು ಒಂದೊಂದಾಗಿ ಬಿಡ್ತೀರಾ? ಅಫ್ಕೋರ್ಸ್, ಫ್ರೀ ಆಗಿ ಮೆಡಿಕಲ್ ಕ್ಯಾಂಪ್ ನ ಇಟ್ಕೊಂಡಿದೀವಿ, ಫ್ರೀ ಆಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಇಟ್ಕೊಂಡಿದೀವಿ, ಫ್ರೀ ಆಗಿ ಐ ಕ್ಯಾಂಪ್ ನ ಇಟ್ಕೊಂಡಿದೀವಿ. ಒಟ್ಟಿನಲ್ಲಿ ಸಮಾಜದಲ್ಲಿರೋ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಸಂಘದ ಉದ್ದೇಶ. ಮತ್ತೆ ಈ ಅಮ್ಮ ಬಂತಲ್ಲಪ್ಪ, ಇನ್ನೇನು ಗ್ರಹಚಾರ ಕಾದಿದ್ಯೋ ಏನೋ. ಇವ್ರು ನಿನಗೆ ಗೊತ್ತಾ? ಗೊತ್ತು, ಇವ್ರು ಎದುರುಗಡೆ ಮನೆಗೆ ಬಂದಾಗಿಂದ ಇವ್ರಿಗೆ ನಾನೇ ಟಾರ್ಗೆಟ್ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಸಿಟ್ ಡೌನ್. Why are you crying? ನಮ್ಮ ಯಜಮಾನ್ರು ಹೀಗೆ ಆಗ್ಬಾರ್ದಾಗಿತ್ತು. ಏನಾಯ್ತು? ಹೋಗ್ಬಿಟ್ರೆ ಪ್ಲೀಸ್, ಏನಾಯ್ತು ಅಂತ ಹೇಳಿ. ಈ ಮನೆಯವರು ಆ ಕೇಕಲ್ಲಿ ಅದೇನ್ ಬಡ್ಸಿದ್ರು ಏನೋ ತಿಂದ್ಬಿಟ್ಟು ಹುಷಾರ್ ತಪ್ಪದಂಗ್ ಆಗೋಯ್ತು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಇಂಜೆಕ್ಷನ್ ಕೊಟ್ರು, ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತೆ ಇವತ್ ಬೆಳಗ್ಗೆ ಹುಚ್ಚುಚ್ಚಾಗಿ ಆಡ್ಬಿಟ್ರು. ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ
ಫುಡ್ ಪಾಯ್ಸನ್ ಆಗಿದೆ ಅಂದ್ರು. ಆದ್ರೆ ಈಗ ಮತ್ತೆ ಅವ್ರ ಉಸಿರಾಡಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಅವ್ರ ಉಸಿರು ಮೇಲೋಗುತ್ತೆ ಕೆಳಗ್ ಬರುತ್ತೆ, ಮೇಲೋಗುತ್ತೆ ಕೆಳಗ್ ಬರುತ್ತೆ. ಅಂದ್ಮೇಲೆ ಮೇಡಮ್ ಸರಿಯಾಗಿ ಇದಾರಲ್ವಾ? ಏನೋ ಸರಿಗಿಲ್ಲ ನಿಂತಾಳೆ. ಒಂದ್ಸತಿ ಮೇಲೆ ಹೋಗಿದ್ದ ಹೆಸರು ಹಾಗೆ ಹೋಗ್ಬಿಟ್ಟ. ಬಿಟ್ಲ ಯಾಕೆ ಹೀಗೆಲ್ಲ ಆಯ್ತು? ಅದು ಜಾಜತ್ಗೆ ಇಷ್ಟಾಯ್ತು. ನೀನ್ ಮಾಡೋದು ಒಂದ ಎಡ. ನಡೀರಿ ಮೇಡಮ್, ನಿಮ್ ಯಜಮಾನ್ರಿಗೆ ಏನಾಗಿದೆ ಅಂತ ವಿಚಾರಿಸೋಣ. ಹಾಗೆಲ್ಲ ಅನ್ಬೇಡ್ರಿ. ಇಲ್ಲಿ ನೋಡ್ರಿ, ಎದುರು ಮನೆ ಜನ ಬಂದಿದ್ದಾರೆ ನೋಡ್ರಿ. ಅಯ್ಯೋ ಯಾರು ಬಂದ್ರು ನಾ ಬದುಕೋಲ್ಲ ಸೌಮ್ಯ. ಅಯ್ಯೋ ಅದು ಅನ್ಬೇಡ್ರಿ ನೋಡ್ರಿ. ಏನಪ್ಪ ಯಾಕೆ ಹೀಗಾಯ್ತು? ಅದೇ ನಂಗೂ ಗೊತ್ತಾಗ್ತಿಲ್ಲ ಪಲ್ಲು. ಸುಮ್ಮನೆ ಇರಿ. ಕೇಕಲ್ಲಿ ಏನೋ ಮಿಕ್ಸ್ ಮಾಡ್ಬಿಟ್ಟು ಈಗ ಗೊತ್ತಿಲ್ಲದಿರೋ ತರ ನಾಟಕ ಆಡ್ತೀರಾ? ಬಿಟ್ಲ ಇಂಥ ಸವಾಸ ಯಾಕೋ ಮಾಡ್ದೆ ನೀನು? ಬಿಟ್ಲಕ್ಕೂ ಇದಕ್ಕೂ ಏನ್ ಸಂಬಂಧ? ಇವ್ರಿಬ್ರಿಗೂ ಜಗಳ ಆಯ್ತಲ್ಲ, ಇವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತಾನೆ ಈ ರೀತಿ ವಿಪರೀತ ಕಾಟ ಕೊಡ್ತಿರೋದು. ಭಾರತೆಲ್ಲ ತಿನ್ನಿಸ್ಬಿಟ್ಟ. ಆ ಕೇಕ್ ತಿಂದ್ಮೇಲೆ ಪಾಪ ಅವ್ರು ಹೀಗಾಗೋದ್ರು. ಹೇಳ್ತೀನಿ, ಇವ್ರು ಹೇಳ್ತಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿ ಹಾಗೆ ಮಾತ್ರ ಮಾಡಕ್ ಹೋಗ್ಬಿಡಿ. ನಾನ್ ನಿಮ್ಗೆ 2000 ರೂಪೀಸ್ ಕೊಡ್ತೀನಿ. ಡಾಕ್ಟರ್ ಹತ್ರ ತೋರಿಸಿ ಫುಡ್ ಪಾಯ್ಸನ್ ಆಗಿದ್ರೆ ಮೆಡಿಸಿನ್ ಕೊಡ್ತಾರೆ. ಇವ್ರ ಪ್ರಾಣ ಅವ್ರ ಪ್ರಾಣ ಹೋದ್ರೆ ನನ್ನ ಪ್ರಾಣ ಕೊಡ್ತೀನಿ. ಹೋಗಾಯ್ತು. ಯಾಕೆ ಇನ್ನೂ ನಾಟಕ ಮಾಡ್ತಾ ಇದ್ದೀರಾ? ಹೋದ್ರಾ? ತಗೊಳ್ಳಿ, 1,000 ರೂಪಾಯಿ ನಿಮ್ಗೆ, 1,000 ರೂಪಾಯಿ ನನ್ಗೆ. ಅಬ್ಬಾ, ಅಂತೂ ಸಂಪಾದನೆ ಒಂದು ದಾರಿ ಆಯ್ತು. ಯಪ್ಪ 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 ಯಪ್ಪ, ನಾನೆಲ್ಲೋ ನಿಜವಾಗ್ಲೂ ಅವ್ನು ಹುಷಾರಿಲ್ಲ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ಹತ್ರನೇ ದುಡ್ಡು ಹೊಡಿಬೇಕು ಅಂತ ಅವ್ರು ಅಷ್ಟೆಲ್ಲ ನಾಟಕ ಮಾಡಿದ್ರಲ್ಲ. ನೀವು ಯಾರು ಏನು ಯೋಚನೆ ಮಾಡಬೇಡಿ. ವಿಂಧ್ಯ ಪರ್ವತದಿಂದ ಒಬ್ಬ ನಾಟ್ಯ ವೈದ್ಯನ ಕರೆಸಿ ಅವರಿಬ್ರನ್ನ ಮಟ್ಟ ಹಾಕ್ತೀವಿ.